ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ಹೇಳ್ತೀನಿ. ಇವತ್ತೇನು ಎಲ್ರಿಗೂ ಸರ್ಪ್ರೈಸ್ ಇದೆ. ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಲ್ಲ. ಏನಕ್ಕೆ ಅಂತ ಮುಂದೆ ತಿಳಿಸ್ತೀನಿ. ಕೋಲ್ಡ್ ಸ್ಟಾರ್ಟ್ ಏನಕ್ಕೆ ಮಾಡಲ್ಲ ಅಂತ, ಬಿಕಾಸ್ ಎಕ್ಸಾಸ್ಟ್ ಈಸ್ ಅಪ್ ಗೈಸ್. ಕ್ರೇಜಿ ಸೌಂಡ್ ಬರುತ್ತೆ. ನನ್ನ ಫ್ರೆಂಡ್ ಜಾಯ್ನ್ ಆಗಿದ್ದಾನೆ. ಇವತ್ತಿನ ಲೈನಪ್ ನೋಡಿ, ಕ್ರೇಜಿ ಲೈನಪ್ ಮಾತ್ರ. ಅಲ್ಲಿವರೆಗೂ ಇದೆ ನೋಡಿ ಟೋಟಲ್ಲು. ಇವತ್ತಿರೋದು ಒಂದು ಟ್ರೂಯಿಂಪು, ಇಂಟರ್ಸೆಪ್ಟರ್, ನಮ್ಮ ಆರ್ಲೆ, ಬುಲೆಟು, ರೆಡ್ ರೂಸ್ಟರ್ GT, ಪಕ್ಕದಲ್ದ OG 535, RS57 ಒಂದು, RS57 ಎರಡು, ಇಲ್ಲಿ ದ ಲೆಜೆಂಡರಿ ಹಿಮಾಲಯನ್. ಸೊ ಟೋಟಲಿ ಇಷ್ಟು ಬೈಕ್ದು ಲೈನಪ್ಸ್ ಇದೆ. ಕ್ರೇಜಿಯಾಗಿದೆ ಮಾತ್ರ ಲೈನಪ್ಪು ನೋಡೋಕ್ಕೆ. ಎಲ್ಲಿಂದ ಎಲ್ಲಿವರೆಗೂ ಕಾಣಿಸ್ತಿದೆ ನೋಡಿ. ಇಲ್ಲ ಹಂಗೆ ಸುಮ್ಮನೆ ಸ್ಟಾಪ್ ಮಾಡಿದ್ವಿ ನೋಡಿ. ನಮ್ಮ ಹುಡುಗ ಇವನಿಂದಾನೇ ಲೇಟ್ ಆಗೋದು, ಯಾವಾಗಲೂ ಇವನಿಂದಾನೇ ಲೇಟ್ ಆಗೋದು. ಸನ್ರೈಸ್ ಕಾಣಿಸ್ತೈತಾ ಗೊತ್ತಿಲ್ಲ. ಅಲ್ಲೇ ಆ್ಯಕ್ಚುಲಿ ಸನ್ರೈಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದು, ಬಟ್ ಇಲ್ಲೇ ಸನ್ರೈಸ್ ಆಯಿತು. ರೋಡ್ ಸೂಪರಾಗಿದೆ, ಅದಕ್ಕೋಸ್ಕರ ಇಲ್ಲಿ ನಿಲ್ಲಿಸಿದ್ವಿ. ಈಗ ತಿರ್ಗಾ ಹೊರಡಬೇಕು. ಏನು ಡಿಸಿಪ್ಲಿನೇ ಫಾಲೋ ಮಾಡಲ್ಲ. ಎಲ್ಲರೂ ಎಲ್ಲ ಕಡೆನೂ ನುಗ್ಗಬೇಕು. ಒಂದು ಕಡೆ ಒಂದು ಅಂತ ಕೊಟ್ಟಿರ್ತಾರೆ, ಆದರೆ ಯಾರಿಗೂ ಫಾಲೋ ಮಾಡೋಕ್ಕೆ ಇಷ್ಟ ಇಲ್ಲ. ಬೈಕಲ್ಲ ಓಕೆ ಸರ್. ನಾವು ನುಗ್ಸೋಣ ಗ್ಯಾಪಲ್ಲಿ. ಇನ್ನೊಂದು GT ತೋರಿಸ್ತೀನಿ ನೋಡಿ. ಅದೇನು ಕ್ರೇಜಿ ಆಗಿದೆ ಗೊತ್ತಾ? 461 GT ಅದು. ಕದರಾಗಿದೆ ಮಾತ್ರ. ನೋಡಿ ಆ ಪಾಪ್ಸ್ಗೆ ಇದ್ದಾನೆ ಆಗಬೇಕು. ಅಷ್ಟು ಪಾಪ್ಸ್ ನೋಡಲ್ಲ. ಆ ಗಾಡಿ ಲೈಟ್ ನೋಡಿದ್ದಾರೆ. ಕ್ರೇಜಿ ಪಾಪ್ಸ್ ನೋಡೋದು ಮಾತ್ರ. ಗೇರ್ ಶಿಫ್ಟ್ ಮಾಡಿ ಡೌನ್ ಮಾಡಿದ್ರೆ ಮಾತ್ರ ಗಾಡಿ ಲೈಟ್ ಅಲ್ಲ. ಕ್ರೇಜಿ ಆಗಿದೆ ಮಾತ್ರ ಗಾಡಿ. ಏನ್ ಪಾಪ್ಸ್ ಹೊಡಿತಾ ಇದ್ವಿ ಗೊತ್ತಾ? ರೆಡ್ ರೂಸ್ಟರ್ ಇಸ್ ನೋನ್ ಫಾರ್ ಏನಂತಾರೆ ಪಾಪ್ಸ್ ಅಂಡ್ ಟೈಮ್ಸ್. ಯಾವ್ದಾದ್ರು ಈ ಥರ ಫೀಟ್ ಮಾಡೋಕ್ಕಾಗಲ್ಲ. ಯಾವ ಫೀಟ್ ಬೆಳಿಗ್ಗೆ ಆಗಿ ಅದ್ರ ಥರ ಪಟಾಕಿ ಹಚ್ಬಿಟ್ಟೆ. ಸ್ಪೋರ್ಟ್ಸ್ ಬೈಕ್ ಅಲ್ಲ, ಅದ್ರ ಸ್ಟ್ರಾಂಗ್ ಇದೆ ತರ. ನೋಡಿ ನೋಡಿ ನೋಡಿ, ಕ್ರೇಜಿ ಕ್ರೇಜಿ. ಏನ್ ಸೌಂಡ್ ಮಾತ್ರ ಕೇಳಿಸ್ತಿಲ್ಲೋ ಗೊತ್ತಿಲ್ಲ. ಕ್ರೇಜಿ ಸೌಂಡ್ ಬರ್ತಿದೆ ಮಾತ್ರ ಅದರಲ್ಲಿ. ಏನ್ ಎಳಿತಾರೆ ಕ್ರೇಜಿ ಎಳಿತಾರೆ. ಕ್ರೇಜಿ ಎಳಿತಾರೆ. ಅಂದ್ರೆ ಅದು ವಾವ್ ಸನ್ಸೆಟ್ ಆಗ್ತೈತಿ. ಏನ್ ಎಳಿತಾರೆ. ಓಕೆ ಗಾಯ್ಸ್, ಅಲ್ಲಿ ಸೀನ್ ಆಗೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ವ್ಲಾಗ್ ಡಿಸ್ಕಂಟಿನ್ಯೂ ಮಾಡಿದ್ದೆ. ಈಗ ತಿರ್ಗಾ ಹೋಗ್ತಿರೋದನ್ನ ವ್ಲಾಗು ಕಂಟಿನ್ಯೂ ಮಾಡೋಣ ಬನ್ನಿ. ವ್ಲಾಗ್ ಈಸ್ ಕಂಟಿನ್ಯೂಯಿಂಗ್. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ವ್ಲಾಗ್ನ ಪಾಸ್ ಮಾಡಿದೆ.
ನಡಿ ನಡಿ ನಡಿ, ಇಲ್ಲೇ ಎಲ್ಲೋ ಅಂತೆ. ಅವ್ನು ಹೇಳ್ದ ಗಾಡಿ ಸೌಂಡ್ ಕೇಳಿಸ್ತಾ ಇದ್ ಬನ್ನಿ ಅಂತ. ಅದು ನಮ್ಮ ಗಾಡಿ ಪವರ್. ಎಲ್ಲೇ ಹೋದ್ರು ಆಫ್ ರೋಡಿಂಗ್ ಅಂದ್ರೆ ಆಫ್ ರೋಡಿಂಗ್ ಪ್ಯಾಚ್ ಮಿಸ್ ಆಗಲ್ಲ. ಎಲೆಗೆ ಹೋಗಲಿ ಎಲ್ಲೇ ಇರಲಿ ಆಫ್ ರೋಡಿಂಗ್ ಅಂತೂ ನಾ ಬಿಡಲಾರೆ ಅಂತ. ಓಕೆ ಗಾಯ್ಸ್, ನೋಡಿ ಫೈನಲಿ ಒಟ್ಟದೊಸಳ್ಳಿ ಲೇಕಿಗೆ ಬಂದಿದ್ದೀವಿ. ಇಲ್ಲಿ ಮಾತ್ರ ಸೂಪರ್ ಆಗಿದೆ ಸ್ಪಾಟು, ಸೂಪರ್. ಖಾಲಿ ಇದೆ, ಎಂಥದಿಲ್ಲ. ಪೀಸ್ಫುಲ್ ಆಗಿದೆ, ಪೀಸ್ಫುಲ್ ಸ್ಪಾಟ್. ಒಬ್ಬ ಸೈಲೆಂಟಾಗಿ ಸ್ಮೈಲ್ ಕೊಡ್ತಾ ಇದ್ದಾನೆ ನೋಡಿ. ಅವನನ್ನು ಕೇಳೋಣ ಬನ್ನಿ, ಪಾಡ್ಕ್ಯಾಸ್ಟ್ ಮಾಡೋಣ, ಅವ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ. ನೋಡಿ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತೆ. ಮುಂದೆ ಅವರ ಇನ್ನೂ ಸೂಪರ್ ಆಗಿರೋ ಸ್ಪಾಟ್ ಇದೆ, ಅದಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಗಲೀಜು ಆಗಬಾರ್ದಂದ್ರೂ ಗಲೀಜಾಯಿತು ಗಾಡಿ. ಅಯ್ಯೋ, ರೇಡಿಯೇಟ್ರು, ಟಯರು ಎಲ್ಲ ಗಲೀಜು. ಎಂಜಾಯ್ ಮಾಡ್ಬೋದು. ಇವರೆಲ್ಲ ಆಲ್ರೆಡಿ ಕೆಳಗೆ ಹೋಗೋರೆ ನೀರು ಹತ್ತಕ್ಕೆ. ಹಾಂ, ಚೆನ್ನಾಗೈತೆ ಕೂತ್ಕೊಳ್ಳೋಕ್ಕೆ, ಒಳ್ಳೆ ಸ್ಪಾಟು. ಈಜ ಕಾಂಪಿಟೇಷನ್. ಎಲ್ಲ ಗಲೀಜು ಮಾಡ್ತದೆ. ಗಲೀಜು ಮಾಡೋದನ್ನು ಬಿಡಬೇಕು ಫಸ್ಟು. ಎಲ್ಲಿ ಬಂದರೆ ಎಲ್ಲ ಕಡೆ ಗಲೀಜು ಮಾಡ್ತಾರೆ. ಬೆಳಗ್ಗೆ ಕೋಲ್ಡ್ ಸ್ಟಾರ್ಟ್ ಕೇಳ್ಸೋಕ್ಕಾಗಲಿಲ್ಲ, ಯಾಕಂದರೆ ಬೆಳಗ್ಗೆ ಅದು ಗೊತ್ತಲ್ಲ, ಅಕ್ಕಪಕ್ಕ ಎಲ್ಲ ಜನ ಕಿರ್ಚಾಡ್ಬಿಟ್ಟು ಜಗಳ ಮಾಡಿಬಿಡ್ತಾರೆ. ಅದಕ್ಕೆ ಕೋಲ್ಡ್ ಸ್ಟಾರ್ಟ್ ಅಲ್ಲ, ವಾರ್ಮ್ ಸ್ಟಾರ್ಟ್ ವಿತ್ ದಿಸ್ ನೇಚರ್. ಇಲ್ಲಿ ಯಾರು ಬೈಯೋರು ಏನೂ ಇಲ್ಲ, ಹೋಗ್ತಾ ಹೆಂಗಿರು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬೇಕು. ಸೊ ನೋ ಟೆನ್ಷನ್. ನಮ್ಮ ಹುಡುಗ ಪ್ರಾಣಿಗಳು ಬೈತಾರೆ ಅಂತಾನೆ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಪ್ರಾಣಿಗಳು ಅಂತ ಹೇಳ್ತಾ ಕೇಳಿಸ್ಕೊಳ್ಳಿ. ದಿಸ್ ಈಸ್ ಸ್ಕ್ರೀಮಿಂಗ್ ಈಗಲ್ ಫಾರ್ ಹಾರ್ಲಿ 750. ನೋಡಿ ಓವರ್ ಆಲ್ ಲುಕ್ಕು, ಓವರ್ ಆಲ್ ಬೈಕ್ಸ್ ಆ್ಯಂಡ್ ದ ಸೌಂಡ್. ಕ್ರೇಜಿ ಆಗಿದೆ ಸೌಂಡು.